ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಸುಳಿವು ಈವರೆಗೂ ಇಲ್ಲ. ಎಚ್.ಡಿ. ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ವಿಚಾರಣಾಧೀನ ಕೈದಿ ನಂಬರ್ 4567 ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಈವರೆಗೂ ಈ ಪ್ರಕರಣದ ಪ್ರಮುಖ ಆರೋಪಿ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಎರಡೂ ಕೇಸ್ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿವೆ. ರೇಪ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ? ಸದ್ಯ ದೇಶಕ್ಕೆ ಮರಳೋದಿಲ್ವಾ ಸಂಸದ ಪ್ರಜ್ವಲ್ ರೇವಣ್ಣ? ಫಲಿತಾಂಶ ಬರೋವರೆಗೂ ವಾಪಸ್ ಬರೋದು ಅನುಮಾನ. ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರೋವರೆಗೂ ವಾಪಸ್ ಬರೋದು ಅನುಮಾನ. ಚುನಾವಣಾ ಫಲಿತಾಂಶದ ಬಳಿಕವೇ ವಾಪಸ್ ಬರುವ ಸಾಧ್ಯತೆ. ಪ್ರಜ್ವಲ್ ಬಂಧನವಾದ್ರೆ ಮತ್ತಷ್ಟು ಕೃತ್ಯ ಬಯಲಾಗುವ ಆತಂಕ ಇದೆ. ಇದು ಯಾವತ್ತು ಅರೆಸ್ಟ್ ಆದ್ರೂ ಆ ಆತಂಕ ಇದ್ದೇ ಇರುತ್ತೆ. ಸದ್ಯಕ್ಕೆ ವಾಪಸ್ ಬಂದ್ರೆ ಇನ್ನಷ್ಟು ಕೃತ್ಯಗಳು ಈಗಲೇ ಬಯಲಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಚುನಾವಣೆ ಫಲಿತಾಂಶ ಬಂದ ನಂತರ ಬರುವ ನಿರ್ಧಾರವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಮುಜುಗರ ಆಗಿದೆ, JDS ಪಕ್ಷಕ್ಕೂ ಮುಜುಗರ ಆಗಿದೆ. ಈಗ ಇನ್ನೂ ಕೆಲವು ಹಂತಗಳ ಚುನಾವಣೆ ಬಾಕಿ ಇದೆ. NDA ಮೈತ್ರಿಕೂಟದ ಅಭ್ಯರ್ಥಿ ಅಂತ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸ್ತಾ ಇದೆ. ಹಾಗಾಗಿ ಚುನಾವಣೆ ಇನ್ನು 4 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಾಪಸ್ ಆದ್ರೆ NDA ಮೈತ್ರಿಕೂಟಕ್ಕೆ ಮತ್ತಷ್ಟು ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಚ್.ಡಿ. ರೇವಣ್ಣ ಜೈಲು ಸೇರಿದ್ದಾರೆ. ರೇವಣ್ಣನವರನ್ನ ಜೈಲಿನಲ್ಲಿ ನೋಡೋದಕ್ಕೆ ಕೆಲವು ಆಪ್ತರು, ಕುಟುಂಬ ವರ್ಗದವರು ಹೋಗಿರೋದು ಬಿಟ್ರೆ ಯಾವ JDS ನಾಯಕರು ಈವರೆಗೆ ಎಚ್.ಡಿ. ರೇವಣ್ಣನವರನ್ನ ಜೈಲಿನಲ್ಲಿ ಭೇಟಿಯಾಗುವ ಪ್ರಯತ್ನವನ್ನು ಮಾಡಿಲ್ಲ. JDS ಅಧಿಕೃತವಾಗಿ ಈ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಕೆಲವು ರೇವಣ್ಣನವರ ಆಪ್ತರು ಮತ್ತು ಪ್ರಜ್ವಲ್ ರೇವಣ್ಣ ಆಪ್ತರು ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಈವರೆಗೂ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವ ನಿರ್ಧಾರ ಮಾಡಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇನ್ನೇನು ಬಂದೇ ಬಿಟ್ರು, ದುಬೈನಿಂದ ಬರ್ತಾರೆ, ಜರ್ಮನಿಯಿಂದ ಬರ್ತಾರೆ, ಈ ರೀತಿಯ ಸುದ್ದಿಗಳು ಪ್ರಜ್ವಲ್ ರೇವಣ್ಣ ಕ್ಯಾಂಪ್ನಿಂದ ಬರ್ತಾ ಇದ್ವು. ಆದರೆ ಈಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದುಕೊಂಡೇ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ರಿಸಲ್ಟ್ ಸಿಕ್ಕ ಬಳಿಕ ಅಥವಾ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಗೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಆ ಮೂಲಕ ನಿರೀಕ್ಷಣಾ ಜಾಮೀನು ಪಡೆದ ಬಳಿಕ ಬರುವಂತಹ ಪ್ಲಾನ್ ಅನ್ನ ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಳಿ ಇರೋದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಆ ಪಾಸ್ಪೋರ್ಟ್ ಅನ್ನು ಬಳಸಿ ಯಾವುದೇ ದೇಶದಲ್ಲಿ ವೀಸಾ ಇಲ್ಲದೆ ನವೆಂಬರ್ ತನಕ ಇರಬಹುದು ಅನ್ನುವ ಮಾಹಿತಿ ಇದೆ. ಸಂಸದರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಇನ್ನಷ್ಟು ಕಾಲ ವಿದೇಶದಲ್ಲಿದ್ದು ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ ಭಾರತಕ್ಕೆ ವಾಪಸ್ಸಾಗುವಂತಹ ಸಾಧ್ಯತೆ ಇದೆ. ಎಚ್.ಡಿ. ರೇವಣ್ಣ ಈಗಾಗಲೇ ಜೈಲಿನಲ್ಲಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಸೋಮವಾರ ರೇವಣ್ಣ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಸೆಷನ್ಸ್ ಕೋರ್ಟ್ನಿಂದ. ಇಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಈಗಲೇ ವಾಪಸ್ ಆದರೆ ಅರೆಸ್ಟ್ ಆಗಿ ಇನ್ನಷ್ಟು ಪೊಲಿಟಿಕಲ್ ಹೈಡ್ರಾಮಾಗೆ ಕಾರಣವಾಗಬಹುದು ಅನ್ನುವ ಸೂಚನೆಯ ಹಿನ್ನೆಲೆಯಲ್ಲಿ ಇಡೀ ಎಲೆಕ್ಷನ್ ಮುಗಿಯೋವರೆಗೂ ಬರದೇ ಇರುವ ನಿರ್ಧಾರಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಮ್ಮ ಹಾಸನ ರಿಪೋರ್ಟರ್ ಹರೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಆಗಿದೆ, ದುಬೈಯಿಂದ ಬರ್ತಾರೆ, ಜರ್ಮನಿಯಿಂದ ಬರ್ತಾರೆ, ಈ ರೀತಿಯ ಸುದ್ದಿಗಳ ಬಂದವು. ಈಗ ಏಕಾಏಕಿ ರಿಸಲ್ಟ್ ಆಗುವವರೆಗೆ ಬರೋದೇ ಇಲ್ಲ ಪ್ರಜ್ವಲ್ ರೇವಣ್ಣ ಅನ್ನುವ ಮಾಹಿತಿ ಬರ್ತಾ ಇದೆ. ಏನು ಇದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಬರೋದಾ? ಇದು ಖಚಿತವಾದಂತಹ ಮಾಹಿತಿಯ ಹೇಗೆ?
ಶಶಿಶೇಖರ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಗಂಭೀರ ಪ್ರಕರಣಗಳಿದೆ. SIT ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಸಹ ತನಿಖೆಯನ್ನು ನಡೆಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇಂದು ಬರ್ಬೋದು, ನಾಳೆ ಬರ್ಬೋದು, 2ನೇ ಹಂತದ ಚುನಾವಣೆ ನಂತರದಲ್ಲಿ ಬರ್ಬೋದು, ಈ ಥರದ್ದೆಲ್ಲ ಊಹಾಪೋಹಗಳಿದ್ದು, ಜೊತೆಗೆ ಅದರಲ್ಲೂ ಅವರ ಪ್ರೀತಿಯ ಅಪ್ಪ HD ರೇವಣ್ಣ ಅರೆಸ್ಟ್ ಆದ ತಕ್ಷಣವೇ ಬರ್ಬೋದು ಅನ್ನುವಂತಹ ಚರ್ಚೆಯೂ ಸಹ ನಡೀತು. ಆದರೆ ಇದುವರೆಗೂ ಸಹ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗಿಲ್ಲ. ಈಗ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ದೇಶದ ವಿವಿಧ ಕಡೆಗಳಲ್ಲಿ ಚುನಾವಣೆ ನಡೀತಾ ಇದೆ. NDA ಮೈತ್ರಿಕೂಟದಲ್ಲಿ JDS ಪಕ್ಷ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ NDA ಮೈತ್ರಿಕೂಟಕ್ಕೂ ಸಹ ಒಂದು ರೀತಿಯ ಮುಜುಗರವನ್ನು ತಂದೊಡ್ಡುವ ಪ್ರಕರಣ ಇದಾಗಿರೋದ್ರಿಂದ ಒಂದು ಕಡೆ HD ರೇವಣ್ಣವರ ಅರೆಸ್ಟ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣನೂ ಸಹ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದೇ ಆದರೆ ದೇಶದ ಮಟ್ಟದಲ್ಲಿ ಬಹಳ ಚರ್ಚೆ ಆಗುತ್ತೆ. ಅತ್ಯಾಚಾರ ಪ್ರಕರಣದ ಚರ್ಚೆ ಆಗ್ತಾ ಇದೆ. ಅರೆಸ್ಟ್ ಆದ ನಂತರದಲ್ಲಿ ಇನ್ನಷ್ಟು ಮುಜುಗರಕ್ಕೆ ಪ್ರಧಾನಿ ಸೇರಿದಂತೆ ಕೇಂದ್ರ ಗೃಹ ಸಚಿವರು ಸೇರಿದಂತೆ ಎಲ್ಲರೂ ಸಹ ಮುಜುಗರಕ್ಕೆ ಒಳಗಾಗಬಹುದು ಅಂತ ಸಾಧ್ಯತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಚುನಾವಣಾ ಫಲಿತಾಂಶ ಬರುವವರೆಗೂ ಸಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರುವ ಸಾಧ್ಯತೆಯೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. HD ರೇವಣ್ಣನವರು ಅರೆಸ್ಟ್ ಆದ ತಕ್ಷಣದಲ್ಲಿ ಈ ಸಂದರ್ಭದಲ್ಲಾದರೂ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷವಾಗಿ SIT ಎದುರುಗಡೆ ಹಾಜರಾಗ್ತಾರೆ, ಶರಣಾಗ್ತಾರೆ ಅನ್ನುವಂತಹ ಚರ್ಚೆ ಇತ್ತು. ಆ ಎಲ್ಲ ಚರ್ಚೆಯನ್ನು ಸುಳ್ಳಾಗಿಸಿ ಅದರ ಪ್ರಜ್ವಲ್ ರೇವಣ್ಣ ಈಗ ವಿದೇಶದಲ್ಲೇ ಇದ್ದು ಕಾನೂನು ಸಲಹೆಯನ್ನು ಪಡಿತಾ ಇದ್ದಾರೆ. ಒಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಹಾಕಿಕೊಂಡ್ರೆ ಏನಾಗುತ್ತೆ ಅನ್ನುವಂಥ ಚರ್ಚೆಯಲ್ಲೂ ಸಹ ಇದ್ದಾರೆ. ಇವರಿಗೆ ಗಂಭೀರ ಆರೋಪ, ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಇವರನ್ನು ಈಗಾಗಲೇ ಆರೋಪಿಯಾಗಿರುವ ಹಿನ್ನೆಲೆಯಲ್ಲಿ ಅಷ್ಟು ಸುಲಭದ ಮಟ್ಟಿಗೆ ಇವರಿಗೆ ಬೇಲ್ ಸಿಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತು. ಆದರೂ ಸಹ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇ ಆದರೆ ಎಷ್ಟು ದಿನಗಳಲ್ಲಿ ನಮಗೆ ಬೇಲ್ ಸಿಗ್ಬೋದು. ಜೊತೆಗೆ ಇವತ್ತಿನ ಚರ್ಚೆಯಿಂದ, ಮುಜುಗರದಿಂದ ಒಂದಷ್ಟು ಹೊರಬರಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲ ಪ್ಲಾನ್ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಂತೆ ಕಂಡು ಬರ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಶಶಿಶೇಖರ್, ಚುನಾವಣಾ ಫಲಿತಾಂಶದವರೆಗೂ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಬರೋದೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕುಟುಂಬಕ್ಕೆ ಮುಜುಗರವನ್ನು ಪ್ರಜ್ವಲ್ ರೇವಣ್ಣ ತಂದಿದ್ದಾರೆ. ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಆದರೂ ಸಹ HD ಕುಮಾರಸ್ವಾಮಿಯವರು ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ಮಾತನ್ನು ಆಡ್ತಾ ಇದ್ದಾರೆ. ಆದರೆ ಅತ್ಯಾಚಾರ ಪ್ರಕರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆಯಲ್ಲ, ಇದನ್ನು ಯಾರೂ ಸಹ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋರ ಮಟ್ಟಿಗೆ ಈಗಾಗಲೇ ದೇಶಾದ್ಯಂತ ಚರ್ಚೆ ಆಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ 3 FIR ಆಗಿದ್ದಾವೆ. ಅದರಲ್ಲಿ 2 ಅತ್ಯಾಚಾರದ ಆರೋಪದ ಮೇಲೆ FIR ಆಗಿದೆ. ರೇಪ್ ಕೇಸ್ನಲ್ಲಿ ಸಾಮಾನ್ಯವಾಗಿ ನಿರೀಕ್ಷಣಾ ಜಾಮೀನು ಸಿಗಲ್ಲ. ಈಗ ಮತ್ತೊಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಬ್ಬ ಮಹಿಳೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾಳೆ. 4ನೇ FIR ದಾಖಲಾಗುವಂತಹ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನಿನ ವಿಷಯಕ್ಕೆ ಬಂದರೆ ಈ 4 FIRಗಳಿಗೆ ಪ್ರತ್ಯೇಕವಾಗಿ ನಿರೀಕ್ಷಣಾ ಜಾಮೀನನ್ನು ಪಡಿಬೇಕು ಅಂದರೆ ಒಂದು ದೊಡ್ಡ ಕಾನೂನಿನ ಹೋರಾಟ. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ, ಮೊದಲ ಕೇಸ್ನಲ್ಲಿ ಬೇಲಬಲ್ ಅಫೆನ್ಸ್ ಅನ್ನುವ ಕಾರಣಕ್ಕೆ ಸಿಗಬಹುದು ಅಂದ್ಕೊಂಡ್ರೂ ಕೂಡ ಅತ್ಯಾಚಾರದ 2 FIRಗಳು ದಾಖಲಾಗಿದೆ. ಆ ಕೇಸ್ನಲ್ಲಿ ಜಾಮೀನು ಸಿಗುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಆದರೂ ಕೂಡ ರೇವಣ್ಣ ಕುಟುಂಬ ಕಾನೂನು ಹೋರಾಟ ಮಾಡಿ ನಿರೀಕ್ಷಣಾ ಜಾಮೀನನ್ನು ಪಡಿಬಹುದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಇದೆಯಾ? ಶಶಿಶೇಖರ್, ಅತ್ಯಾಚಾರ ಪ್ರಕರಣಗಳಲ್ಲಿ ಅವರಿಗೆ ಬೇಲ್ ಸಿಗೋದು ಕಷ್ಟವೇ ಕಷ್ಟ. ಆದರೂ ಸಹ ಅವರು ಒಂದಷ್ಟು ತಿಂಗಳುಗಳ ಅಂತರ ಆ್ಯಂಟಿಸಿಪೇಟರಿ ಬೇಲ್ಗೆ ಹಾಕ್ಕೊಂಡು ಅಂತರವನ್ನು, ಅಂದರೆ ಸ್ವದೇಶಕ್ಕೆ ಬಾರದೇ ಇರುವ ಸಾಧ್ಯತೆಯೂ ಹೆಚ್ಚಾಗಿದೆ. ಇನ್ನೊಂದು ಕಡೆ ಅತ್ಯಾಚಾರ ಪ್ರಕರಣ ದಾಖಲಾಗಿರುವುದು, ಈಗಾಗಲೇ ಸ್ಥಳ ಮಾಜರನ್ನು ನಡೆಸಿದ್ದಾರೆ. ಆ ಸಂತ್ರಸ್ತೆ ಮಹಿಳೆಯನ್ನು ಕರೆತಂದು SIT ಅಧಿಕಾರಿಗಳು ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಈಗಾಗಲೇ ಸ್ಥಳ ಮಾಜರ್ ನಡೆಸಿದ್ದಾರೆ. ಒಳನರಸೀಪುರದ ಮನೆಯಲ್ಲಿ ಸ್ಥಳ ಮಾಜರ್ ನಡೆಸಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಸಂತ್ರಸ್ತೆಯರಿಂದ ಈಗಾಗಲೇ SIT ಅಧಿಕಾರಿಗಳು ಪಡೆದಿದ್ದಾರೆ. ಅರೆಸ್ಟ್ ಆಗಿದ್ದೇ ಆದರೆ ಇನ್ನಷ್ಟು ಮಾಹಿತಿಗಳನ್ನು ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣನವರಿಂದ ಪಡೆಯೋದು ಸಹಜ, ಪಡಿತಾರೆ. ಈ ನಿಟ್ಟಿನಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇರೋದರಿಂದ ಇನ್ನೂ ಸಹ ಪ್ರಜ್ವಲ್ ಸ್ವದೇಶಕ್ಕೆ ಬಾರದೆ ವಿದೇಶದಲ್ಲೇ ಇದ್ದಾರೆ. ಜೊತೆಗೆ HD ರೇವಣ್ಣನವರು ಈಗ ಜೈಲಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರಣೆಯನ್ನು ಒಳಪಡಿಸಿದ ಸಂದರ್ಭದಲ್ಲಿ HD ರೇವಣ್ಣನವರ ಹೇಳಿಕೆಗೂ
ಪ್ರಜ್ವಲ್ ರೇವಣ್ಣ ಒಂದು ಭವಿಷ್ಯ ಅರೆಸ್ಟ್ ಆಗಿದ್ದೇ ಆದರೆ ಪ್ರಜ್ವಲ್ ರೇವಣ್ಣನ ವಿಚಾರಣೆಗೆ ಒಳಪಡಿಸಿದಾಗ ಹೇಳಿಕೆಗೂ ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳು ಬಂದರೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಬಹುದಾದಂಥ ಸಾಧ್ಯತೆ ಇರೋದ್ರಿಂದ ಇನ್ನೂ ಸಹ ಪ್ರಜ್ವಲ್ ಸ್ವದೇಶಕ್ಕೆ ಬಾರದೆ ವಿದೇಶದಲ್ಲೇ ಇದ್ದಾರೆ. ಚುನಾವಣಾ ಫಲಿತಾಂಶವ ನಂತರವೇ ಸ್ವದೇಶಕ್ಕೆ ಪ್ರಜ್ವಲ್ ರೇವಣ್ಣ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಶಶಿಶೇಖರ್, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.